ಇವತ್ತೆಲ್ಲ ನಿಲ್ಲಿಸಿಬಿಟ್ಟಿದ್ದಾರೆ ಅಧ್ಯಕ್ಷರೇ. ಗಂಗಾ ಕಲ್ಯಾಣ ಅಲ್ಲ, ಅವ್ರು ಗಂಗಾ ಕಲ್ಯಾಣ ಅಂದರೆ ಮತ್ತೆ ಇಂಡಿವಿಜುವಲ್ ಆಗ್ತಿದೆ ಅಧ್ಯಕ್ಷರೇ. ಅದಕ್ಕಾಗಿ ಮೊನ್ನೆ ನಾನು ಸಣ್ಣ ನೀರಾವರಿ ಮಂತ್ರಿಗಳು ಭೇಟಿ ಆದಾಗ ಇಲ್ಲ ಅದು ಮುಖ್ಯಮಂತ್ರಿಯವರು ಗಮನಕ್ಕೆ ತಂದು ಅದನ್ನು ಪ್ರಾರಂಭ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಧ್ಯಕ್ಷರೇ. ಈಗ ಟೋಟಲ್ ಆಗಿ ಈ ಕಬ್ಬು ಬೆಳೆಗಾರರೊಂದು ಪ್ರತಿ ಸಲ ಸ್ಟ್ರೈಕ್ ಮಾಡೋದು, ಗದ್ದಲ ಮಾಡೋದು, ಅಲ್ಲಿ ಟ್ರಾಕ್ಟರ್ಗಳನ್ನು ಸುಡೋದು ಇವೆಲ್ಲ ಆಗ ಮೊದಲೇ ಕಾರ್ಖಾನೆಗಳ ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿಯೇ ರೈತ ಸಂಘದವ್ರನ್ನು ಮತ್ತು ಫ್ಯಾಕ್ಟ್ರಿ ಮಾಲಕರನ್ನು ಕರೆದು ಒಂದು ಏನಾದರೂ ಸಂಧಾನ ಮಾಡಿದ್ದಾದ್ರೆ ಈ ಸ್ಟ್ರೈಕ್ಗಳು, ಈ ಹೋರಾಟಗಳು ಪ್ರತಿ ವರ್ಷ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅಧ್ಯಕ್ಷರೇ. ಈಗ ನಾನು ಅನ್ಕೋ 83ರಿಂದ ಹೋರಾಟಗಳು ಈ ಸಕ್ಕರೆ ಕಾರ್ಖಾನೆ ಮುಂದೆ ಮಾಡ್ಕೊಂಡು ಬಂದಿದ್ದೀವಿ. ಇದು ಮಾಲೀಕರು ಮತ್ತು ರೈತರಲ್ಲಿ ಹೊಂದಾಣಿಕೆ ಆಗೋದಲ್ಲ. ಅದಕ್ಕೆ ಸರ್ಕಾರ ಕರೆದು ಒಂದು ಏನಾದರೂ ಇತ್ಯರ್ಥ ಮಾಡಿದ್ರಲ್ಲ ಆ ಥರ ಪ್ರತಿ ಸಲ ಕಾರ್ಖಾನೆಗಳು ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿ ಇದನ್ನು ಒಂದು ಇತ್ಯರ್ಥ ಮಾಡಿದ್ದಾದರೆ ಒಳ್ಳೆಯದಾಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ರೆ ಒಂದು ಒಳ್ಳೆಯದಾಗ್ತಿದೆ ಅನ್ನುವಂಥ ಉತ್ತರ ಕರ್ನಾಟಕದ ಬಗ್ಗೆ ಇನ್ನೂ ಸಾಕಷ್ಟು ವಿಷಯಗಳು ಮಾತಾಡಬೇಕಾಯ್ತು ಸರ್. ಉಪಾಧ್ಯಕ್ಷರಿದ್ರೆ ಚಲೋ ಇತ್ತು, ನೀವು ಬಂದ್ರೆ ನನಗೆ ಆಯ್ತು ಅಂತ ಇದ್ದೀರಿ, ನನಗೇನು ಅರ್ಥ ಆಗ್ತಾ ಇಲ್ಲ, ನನ್ನ ಮೈಂಡ್ ಎಲ್ಲ ಡೈವರ್ಟ್ ಆಗಿಬಿಟ್ಟಿದೆ ಅಧ್ಯಕ್ಷರು. ಇರಲಿ, ಏನು ತೊಂದರೆ ಇಲ್ಲ. ಅದಕ್ಕಾಗಿ ಕೆಲವು ವಿಚಾರಗಳನ್ನು ಮಾತ್ರ ನಾನು ಇಲ್ಲಿ ಪ್ರಸ್ತಾವನೆ ಮಾಡಿದ್ದೀನಿ. ಹೆಚ್ಚಿಗೆ ಇನ್ನೂ ಮಾತಾಡಲಿಕ್ಕೆ ಮುಂದಿನ ದಿನಮಾನಗಳಲ್ಲಿ ನನಗೆ ಸಮಯ ಕೋರ್ತೀನಿ. ಈಗ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ, ತಮಗೆ ಧನ್ಯವಾದಗಳು ಸರ್. ಈಗ ಅಧ್ಯಕ್ಷರೇ, ಒಂದು ಸೆಕೆಂಡ್, ಮೊದಲನೇದಾಗಿ ಒಂದು ಸೆಕೆಂಡ್ ಇವತ್ತು ಅವರೇ ಒಂದು ನಿಮಿಷ. ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಂಡಿದ್ದೆ, ನನಗೂ ಮಾತನಾಡುವಂಥ ಅವಕಾಶ ತಾವು ಕೊಡಬೇಕು. ಯಾಕಂದರೆ ಒಟ್ಟು ಇಲ್ಲಿ ಪಕ್ಷಾತೀತವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಎಲ್ಲರೂ ಚಿಂತನೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಇವತ್ತು ನನಗೆ ಕೌನ್ಸಿಲ್ನಲ್ಲಿ ರೋಸ್ಟ್ರ್ ಇದೆ, ಅಲ್ಲಿಂದ ಒಂದು ಚೀಟಿ ಬಂದಿದೆ. ಆ ಕಾರಣಕ್ಕೆ ನನಗೆ ನಾಳೆ ಮೊದಲಕ್ಕೆ ಕೊಟ್ಟರೆ ಚಲೋ. ಈಗ ಮಾತಾಡ್ತೀರಾ? ನಾಳೆ ಮಾತಾಡ್ತೀನಿ. ಓಕೆ. ಯತ್ನಾಳ್ ಒಂದು ನಮ್ಮ ಈ ಶರಣ್ ಶಾರ್ಗೊಂದು ಫ್ಲೈಟ್ ಅಂತೆ, 10 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರು. ಗೌಡ್ರೆ 10 ನಿಮಿಷ ತಾವು ಹಿರಿಯರಿದ್ದೀರಿ ಗೌಡ್ರೆ. ನೀವು ಎಷ್ಟು ಹಿರಿಯರು ಗೌರವ ಕೊಡ್ತೀರಿ ನನಗೆ ಗೊತ್ತದ. ತಾವು ನಂತರ ಹಸ್ತಕ್ಷೇಪ ಮಾಡಬೇಡ್ರಿ. ನಿಮ್ಮ ಬಿ ಜೆ ಪಿಯವ್ರು ಯಾರು ಸಮಯ ಇದ್ರೆ ತಗೋರಿ. ನನಗೆ ಹಿರಿಯತನ ಕೊಡ್ಲಕ್ಕೆ ಹೋಗ್ಬಾರ್ರಿ. ಬಿ ಜೆ ಪಿಗೆ ಎಷ್ಟು ಹಿರಿಯತನ ಕೊಟ್ಟಾರು ನಾನು ಗೊತ್ತಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಾನು ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಕಳೆದ ವಿಧಾನಸಭಾ ಬೆಳಗಾವಿ ಅಧಿವೇಶನದಲ್ಲಿ ನಾನು ಮೊದಲು ಪತ್ರ ತಮ್ಮ ಬರೆದಿದ್ದೆ. ಏನಾಗ್ತಿತ್ತಂದ್ರೆ ಅಧ್ಯಕ್ಷರೇ, ಬೆಳಗಾವಿ ಅಧಿವೇಶನ ಅನ್ನುವಂಥದ್ದು ಕಾಟಾಚಾರಕ್ಕೆ ಆಗ್ತಾಯಿದೆ. 10 ದಿವಸದಲ್ಲಿ ಯಾವುದೇ ರೀತಿ ಚರ್ಚೆ ಆಗೋದಿಲ್ಲ. ಅದರಲ್ಲಿ ಸಭಾತ್ಯಾಗ, ಧರಣಿ, ಒಬ್ರಿಗೊಬ್ಬರು ಘರ್ಷಣೆ ಈ ರೀತಿ ಆಗಿ ತಾವೆಲ್ಲ ಸಾಕಷ್ಟು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಒಂದು ಸಲ ಪಾಪ ತಾವು ಆಡಳಿತ ಪಕ್ಷದ ಪರವಾಗಿ ಮಾಡ್ತೀರಿ, ಒಂದು ಸಲ ವಿರೋಧ ಪಕ್ಷದ ಪರವಾಗಿ ಮಾಡ್ತೀರಿ, ಕೆಲವೊಮ್ಮೆ ನ್ಯೂಟ್ರಲ್ ಆಗಿರ್ತೀರಿ. ಯಾವ್ಯಾವ ಗೇರ್ಗಳು ಎಲ್ಲಿ ಯಾವಾಗ ಹಾಕಬೇಕು ಅನ್ನೋದು ತಮಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಆದರೆ ಅಧ್ಯಕ್ಷರು ಏನಾಗಿದೆ ಅಂದರೆ, ತಾವೇನು ನಿರ್ಣಯ ಹೋದ ಅಧಿವೇಶನದಲ್ಲಿ ತೊಗೊಂಡ್ರಲ್ಲ, ಮೊದಲನೇ ದಿವಸದಿಂದಲೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕಂತ ಹೇಳಿ ಈ ಸಲ ಮತ್ತೆ ನಾ ಪತ್ರ ಬರೆದಿದ್ದೆ. ಅಲ್ಲಿಂದ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯನ್ನು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಒಳಗೆ ನಿರ್ಣಯ ಮಾಡಿ BSc ಅದರೊಳಗೆ ಮಾಡಿ ಇವತ್ತು ಮಂಗಳವಾರದಿಂದಲೇ ಚರ್ಚೆಗೆ ನಮಗೆಲ್ಲ ಅವಕಾಶ ಕೊಟ್ಟಿದ್ವಿ. ಅದು ದುರ್ದೈವ ಏನಾದರೆ, ಬಹಳಷ್ಟು ಜನ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ತಾರೆ. ನಾನು ಇಷ್ಟೇ ನಿಮ್ಗೆ ವಿನಂತಿ ಮಾಡ್ಕೋದು, ನನಗೆ ಸ್ವಲ್ಪ ಆಯಿತು ತನಬೇಡ್ರಿ, ನಮ್ಮದು ಮೂಡ್ ಬೇರೆ ಕಡೆ ಹೋಗ್ಬಿಡ್ತಾರೆ. ತಾವು ಸಮಾಧಾನದಿಂದ ಕೂತು ಕೇಳಿದ್ರೆ ನಾ ಭಾಳ ಜಲ್ದಿ ಮುಗಿಸ್ತಿರ್ತೇನೆ. ಏನಾರ ನಾನು ಮತ್ತೆ ಗಾಡಿ ಜಾಗ್ತದೆ.
ಸ್ಟಾರ್ಟ್ ಅದಕ್ಕೆ ಅಧ್ಯಕ್ಷರೇ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.